ಸೆಟ್ಲ್ ಆದವು. ಆಮೇಲೆ ನಾನು ಮತ್ತೆ ಇಲ್ಲಿ ಬಂದವನೇ ಮದುವೆ ಆದೆ ಪರಿಣಿತನ್ನ. ಹಾಗೆ ಇಲ್ಲಿ ದೇವಂಗಿನಲ್ಲೇ ಸೆಟ್ಲ್ ಆದೆ. ಓದ್ಕೊಂಡ್ಬಂದು ನಾನು ಕೆಲಸಕ್ಕೆ ಹೋಗಲಿಲ್ಲ. ನಮ್ಮ ಅಣ್ಣ ಇದ್ಕೊಂಡು ನಾನು ಅಮೆರಿಕಕ್ಕೆ ಹೋಗ್ತೀನಿ ಮಾರೆ, ನೀನು ಕೆಲಸಕ್ಕೆ ಸೇರೋದು ಬೇಡ, ನೀನು ಹೋಗ್ಬಿಟ್ಟು ಅಮ್ಮನ ಕರ್ಕೊಂಡು ಹೋಗ್ಬಿಡು, ದೇವಂಗಿಲಿ ಇದ್ಬಿಡು, ನಾನು ಅಲ್ಲಿ ಹೋಗ್ತೀನಿ ಅಂತ. ಅವನು ಎವ್ರಿ ಇಯರ್ ಅವನು ಬಂದು ಹೋಗೋನು. ಸೊ ಹಾಗಾಗಿ ನಾನು ಇಲ್ಲೇ ಜಮೀನು ವೃದ್ಧಿ ಮಾಡಿ ಎಲ್ಲ ಡೆವಲಪ್, ಇದೆಲ್ಲ ಖಾಲಿ ಜಾಗ ಇತ್ತು. ಆಮೇಲೆ ನಾನು ಬಂದಮೇಲೆ ಇದನ್ನೆಲ್ಲ ತೋಟ ಮಾಡ್ತಿದ್ದೆ, ಅಡಿಕೆ, ತೆಂಗಿನ ತೋಟ, ಇದ್ರ ಜೊತೆಗೆ ಅಡಿಕೆ ಎಲ್ಲ ಹಾಕ್ಬಿಟ್ಟು ತೋಟ ಎಲ್ಲ ಮಾಡ್ದು. ಹಾಗೆ ಎದುರುಗಡೆ ಅದು ಖಾಲಿ ಗುಡ್ಡ ಇತ್ತು, ಅದಕ್ಕೆಲ್ಲ ರಬ್ಬರ್ ತೋಟ ಮಾಡ್ದು. ಸೊ ಈ ಥರ ಅಗ್ರಿಕಲ್ಚರ್ದೇ ನಾವು ಡೆವಲಪ್ ಮಾಡ್ಕೊಂಬಂದು ಈಗ ರೀಸೆಂಟಾಗಿ 2010ಇಂದ ಇದು ಮಾಡ್ದು, ಇಲ್ಲಿ ಹೋಮ್ ಸ್ಟೇ ಮಾಡ್ದು. ಹೋಮ್ ಸ್ಟೇ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು? ಅದೇ ಹೇಳಿದೆ ನಿಮಗೆ, ಎಲ್ಲರೂ ಬಂದವ್ರು, ನಮ್ಮ ಸ್ನೇಹಿತರುಗಳೆಲ್ಲ ಬಂದವ್ರು ಮಾಡಿ ಅನ್ನೋರು. ಗೆಸ್ಟ್ಗಳು ಜಾಸ್ತಿ ಇದೆ, ಎಲ್ಲರಿಗೂ ನಾವಿಬ್ರು ಸ್ವಲ್ಪ ಎಲ್ಲ ಫ್ರೆಂಡ್ಲಿ ಇರೋದ್ರಿಂದ ಎಲ್ಲರೂ ಬರ್ತಿದ್ರು. ಯಾಕೆ ನೀವು ಗೆಸ್ಟ್ ಹೌಸ್ ಮಾಡಬಾರ್ದು? ಸುಮ್ಮನೆ ಬಂದಾಗ ನಾವು ಬಂದು ಪಾಪ ನೀವು ತುಂಬ ಇದು ಮಾಡ್ತಾ ಇರ್ತೀವಿ, ನೀವು ಒಂದು ಯಾಕೆ ಗೆಸ್ಟ್ ಹೌಸ್ ಮಾಡಬಾರ್ದು ಅಂತ.